ಅದಕ್ಕೆ ಸಂಬಂಧಪಟ್ಟಂತೆ ಇತರ ವಿಚಾರಗಳನ್ನ ತಮ್ಮೊಂದಿಗೆ ಹಂಚಿಕೊಳ್ಳೋದ್ರ ಜೊತೆಯಲ್ಲಿ ಈ ಎನ್ಕೌಂಟರ್ SP ಬಂದು ದಸ್ತಗಿರಿ ಮಾಡಿದ್ದಾರೆ. ದಸ್ತಗಿರಿ ಮಾಡಿ ಅವ್ರನ್ನ ಆ ಊರಿಂದ ಹೊರಗಡೆ ಕರ್ಕೊಂಡೋಗಿ ರಿಲೀಸ್ ಮಾಡಿದ್ದಾರೆ. ಯಾಕೆ? ನ್ಯಾಯ ಇದ್ರೆ, ಎನ್ಕೌಂಟರ್ ಮಾಡಿರೋದು ನೀವು ಕರೆಕ್ಟೇ ಇದ್ರೆ ನೀವು ಯಾಕೆ ಈ ಅದೇ ರೀತಿ ನನ್ನ ಬಲಭಾಗದಲ್ಲಿ ಅಚಿಂತ್ ಅವರು ಕರ್ನಾಟಕ ವಿಕಾಸಶೀಲ ಇನ್ಸಾನ್ ಪಾರ್ಟಿಯ ಆ ಪಂಚಾಯತ್ ಸದಸ್ಯನ ಸಹೋದರ. ಆತ ವಿಕಾಸಶೀಲ ಇನ್ಸಾನ್ ಪಾರ್ಟಿಗೆ ಸೇರ್ಪಡೆಯಾಗಿ ಆ ಪಕ್ಷದ ಕಾರ್ಯಕರ್ತನಾಗಿ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು ಮೂಲ ಉದ್ದೇಶದಲ್ಲಿ ನಾವು ಗಮನಿಸಬಹುದು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೇಳೋದಾದ್ರೆ ಇನ್ನೊಂದು ವಿಚಾರ, ಇಲ್ಲಿ ವಿನೀತ್ ರಾಯ್ ಅಂತಕ್ಕಂಥವನು ಒಬ್ಬ ಮನುಷ್ಯ ಕಟ್ಟರ್ ಗ್ಯಾಂಗ್ ಅಂತ ಒಂದು ರೌಡಿ ಗ್ಯಾಂಗ್ ನಿಂದ ಹತ್ಯೆ ಆಗಿರ್ತದೆ. ಆ ಹತ್ಯೆಗೆ ಸಂಬಂಧಪಟ್ಟಂತೆ ಅಲ್ಲಿನ ಸ್ಥಳೀಯ ಪೊಲೀಸರು ವಿಚಾರಣೆ ಮಾಡಿದಾಗ ಈ ಕಮಲೇಶ್ ಬಿಂಡ್ ಅಂತಕ್ಕಂಥವನು ಅನುಮಾನಾಸ್ಪದವಾಗಿ ಅವ್ರ ಕಣ್ಣಿಗೆ ಕಾಣಿಸ್ತಾನೆ. ಆ ರೀತಿ ಪೊಲೀಸರ ತನಿಖೆಯಲ್ಲಿ ಅವರಿಗೆ ಗಮನಕ್ಕೆ ಬಂದಂಥ ವಿಚಾರಗಳನ್ನ ಪರಿಶೀಲನೆ ಮಾಡ್ತಕ್ಕಂಥ ಅಧಿಕಾರ ಖಂಡಿತವಾಗಿಯೂ ಅವರಿಗೆ ಇದೆ. ಅವರು ಆ ರೀತಿ ಅನುಮಾನ ಬಂದಾಗ ಆ ವ್ಯಕ್ತಿಯನ್ನ, ಏನು ಕಮಲೇಶ್ ಬಿನ್ ಅಂತ ನಾನು ಹೇಳ್ತಾ ಇದ್ದೀನಿ, ಆ ವ್ಯಕ್ತಿನ ದಸ್ತಗಿರಿ ಮಾಡೋದಕ್ಕಾಗಲಿ ವಿಚಾರಣೆ ಮಾಡೋದಕ್ಕಾಗಲಿ ಆತನ ವಿರುದ್ಧ ಯಾವ ಕೃತ್ಯದಲ್ಲಿ ಆತ ಭಾಗಿಯಾಗಿದ್ದಾನೋ ಆ ಕೃತ್ಯಕ್ಕೆ ಸಂಬಂಧಪಟ್ಟಂತೆ ಪ್ರಕರಣವನ್ನು ದಾಖಲಿಸೋದಾಗಲಿ ಅವನ ವಿರುದ್ಧ ಎಲ್ಲ ತನಿಖೆಗಳನ್ನ ಮಾಡೋದಕ್ಕೆ ಅಲ್ಲಿಯ ಸ್ಥಳೀಯ ಪೊಲೀಸರಿಗೆ ಸಂಪೂರ್ಣವಾದಂಥ ಅಧಿಕಾರ ಇದೆ. ಕಮಲೇಶ್ ಬಿಂಡ್ ಅಂತಕ್ಕಂಥವನು ನಿಶಾ ಸಮುದಾಯಕ್ಕೆ ಸೇರಿದಂತ ಒಬ್ಬ. ಮೋದಿ ಅವರೇ, ಆದಿತ್ಯನಾಥ್ ಅವರೇ, ಇವತ್ತು ನಾವು ನಿಮಗೆ ನೇರ ಒಂದು ಕ್ವಶನ್ ಕೇಳ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ನಾವು ಈ ದೇಶದಲ್ಲಿ ಏನು ನಿಶಾದ್, ಕೋಲಿ, ಕಬ್ಬಲಿಗ, ಏನು 39 ಸಿನಾಪ್ಸಿಸ್ ಅಲ್ಲಿ ನಾವು ಕರಿತೀವಿ, ಮುಂದಿನ ದಿನಗಳಲ್ಲಿ ನಾವು 23 ಕೋಟಿ ವೋಟರ್ಸ್ ಇದೀವಿ ಈ ರಾಜ್ಯದಲ್ಲಿ, ಈ ದೇಶದಲ್ಲಿ ನಾವು 23 ಕೋಟಿ ವೋಟರ್ಸ್ ಇದೀವಿ. ನಿಮಗೆಲ್ಲ ನಾವು ಬುದ್ಧಿ ಕಲಿಸೋ ಕಾಲ ಬಂದಿದೆ. ನೀವೇನ್ ಅನ್ಕೊಂಡಿದ್ದೀರಾ? ಅವ್ರನ್ನ ನೀವು ಅರೆಸ್ಟ್ ಮಾಡಿದ್ರಿ, ಅರೆಸ್ಟ್ ಮಾಡಾದ್ಮೇಲೆ ವಿಚಾರಣೆ ಮಾಡಿ ಕೋರ್ಟ್ ಕಳಿಸಿ, ಕೋರ್ಟ್ ಅಲ್ಲಿ ಅವ್ರು ತಪ್ಪಿಸ್ರ ಅಂತ ಹೇಳಿದಾಗ ನೇಡ್ಗ ನಾವು ಹೋಗ್ತೀವಿ. ನಿಮಗೆ ಯಾಕೆ ಎನ್ಕೌಂಟರ್ ಮಾಡೋಂಥ ಶೋಕಿ ಬಂದಿದೆ ಅಲ್ಲಿ ಉತ್ತರ ಪ್ರದೇಶದಲ್ಲಿ? ಯಾರೇ ಸಿಕ್ಕಿ ಎನ್ಕೌಂಟರ್ ಮಾಡೋದು ಅಂತ ಶೋಕಿ ನಿಮ್ಗೆ ಯಾಕೆ? ಎಷ್ಟು ಜನ ಬಿಜೆಪಿಯಲ್ಲಿ ಇರುವಂತ ರೌಡಿಗಳು ನೀವು ಎನ್ಕೌಂಟರ್ ಮಾಡಿದ್ದೀರಿ? ಯಾವುದೇ ಒಬ್ಬ ಸಂದರ್ಭದಲ್ಲಿ ಅಲ್ಲಿನ SP ಮುಖಾಂತರವಾಗಿ ಪೊಲೀಸ್ನವ್ರು ಬಂದು ಅವ್ರನ್ನ ಅರೆಸ್ಟ್ ಮಾಡಿ 5-6 ಗಂಟೆಗಳ ಕಾಲ ಅವ್ರನ್ನ ಒಂದು ಕೊಠಡಿನಲ್ಲಿ ಇಟ್ಕೊಂಡು, ಮತ್ತೆ ನೀವು ಸಾಯಂಕಾಲ ತಗೊಂಡೋಗಿ 3 ಕಿಲೋಮೀಟರ್ ದೂರದಲ್ಲಿ ಬಿಟ್ಟು ಬಂದಿದ್ದೀರಿ. ಇದ್ರ ಹುನ್ನಾರ ಏನು? ಇದನ್ನ ನಾವು ದೇಶಾದ್ಯಂತ ಖಂಡಿಸ್ತೀವಿ. ನಾವು ಇಲ್ಲಿ 23 ಕೋಟಿ ಜನ ಇದ್ದೀವಿ. ಮೋದಿಜಿ 23 ಕೋಟಿ ಜನ ನಾವು ನಿಮ್ಮ ವಿರುದ್ಧ ತಿರುಗಿಬಿದ್ರೆ ಏನಾಗುತ್ತೆ ಅಂತ ನಿಮಗೂ ಅರ್ಥ ಆಗುತ್ತೆ. ಮುಂದಿನ ದಿನಗಳಲ್ಲಿ ಸುಮಾರು ನಮ್ಮ ಸಮಾಜದ ಧ್ವನಿನ ಅಣಗಿಸ್ಲಿಕ್ಕೆ ನೀವು ಸುಮಾರು ಕಾರ್ಯತಂತ್ರಗಳನ್ನ ನೀವು ರೂಪಿಸಿ ಅದರಲ್ಲಿ ಯಶಸ್ಸಾಗಿದ್ದೀರಿ ಅನ್ಕೊಂಡಿದ್ದೀರಿ. ಇದೆಲ್ಲ ನಿಮಗೆ ಒಂದೊಂದೇ ಪಾಠ. ಈಗ ನಾವು ಬಿಹಾರಲ್ಲಿ 4 ಸೀಟ್ ಗೆದ್ದಿದ್ದೀವಿ. 4 ಜನನ ನೀವು ಪರ್ಚೇಸ್ ಮಾಡಿದ್ರಿ. ಎಲ್ಲ ರಾಜ್ಯದಲ್ಲೂ ಯಾವುದೇ ಒಂದು ಸರ್ಕಾರ ನೀವು ಹಿಡಿಬೇಕು ಅಂತ ಹೇಳಿದ್ರೆ ಯಾರನ್ನೇ ಆಗಲಿ ನೀವು ಪರ್ಚೇಸ್ ಮಾಡ್ತೀರಿ. ಮತ್ತೆ ನಿಮ್ಮ ವಿರುದ್ಧ ಯಾರಾದ್ರೂ ಮಾತಾಡಿದ್ರೆ ಎನ್ಕೌಂಟರ್ ಮಾಡ್ತೀರಿ. ಇದನ್ನ ದೇಶಾದ್ಯಂತ ನಾವು ಖಂಡಿಸ್ತಾ ಇದ್ದೀವಿ. ಮುಂದಿನ ದಿನಮಾನಗಳಲ್ಲಿ ನೀವು ಈ ಒಂದು ವಿಚಾರವಾಗಿ ಕ್ಷಮೆ ಕೇಳಬೇಕು.
ನಮ್ಮ ಮುಖೇಶ್ ಸೈನಿ ಅವರು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ನೀವು ಅರೆಸ್ಟ್ ಮಾಡಿದ್ದಕ್ಕೆ ಕ್ಷಮೆ ಕೇಳಬೇಕು. ಈ ಒಂದು ವಿಚಾರವನ್ನ ಉನ್ನತ ಮಟ್ಟದ ತನಿಖೆಗೆ ನೀವು ಒಪ್ಪಿಸಬೇಕು. ಮತ್ತು ಈ ರಾಜ್ಯದಲ್ಲಿ ಯಾವ ಒಂದು UP ರಾಜ್ಯದಲ್ಲಿ ಮುಂದಿನ ಡಿಸೆಂಬರಲ್ಲಿ ಎಲೆಕ್ಷನ್ ಬರ್ತಾ ಇದೆ, ಅಲ್ಲಿ ನೀವೇನೀಗ ಮಹಾನಾಯಕ ಅಂತೇಳಿ ಸಂಜಯ್ ನಿಷಾದ್ನ ನೀವು ಇಟ್ಕೊಂಡು ಮುಂದೆ ಹೋಗ್ತಾ ಇದ್ದೀರಿ. ನಿಮಗೆಲ್ಲ ತಕ್ಕ ಉತ್ತರ ನಮ್ಮ ಸಮಾಜ ನಿಮಗೆ ಕೊಡುತ್ತೆ VIP ಪಾರ್ಟಿ ಮುಖಾಂತರ. ಸಂಜಯ್ ನಿಷಾದ್ ಜಿ, ನೀವಲ್ಲಿ ಆ ಮಂತ್ರಿಗಿರಿಗೆ ಏನು ಅಂದ್ಕೊಂಡಿದ್ದೀರಿ? ನೀವು ಹೊರಗಡೆ ಬನ್ನಿ. ಇವತ್ತು ಸಮಾಜದ ಅಮಾಯಕರ ಮರಣ ಹೋಮ ನಡೀತಾ ಇದೆ. ನೀವು ಹೊರಗಡೆ ಬಂದಿದ್ದನ್ನೆಲ್ಲ ಖಂಡಿಸ್ಬೇಕು. ಇಲ್ಲ ಅಂದ್ರೆ ಸಂಜಯ್ ನಿಷಾದ್ ಜಿನು ನೆಕ್ಸ್ಟ್ ಸೋಲ್ತಾರೆ. ಅಲ್ಲಿ ನಾವು BJPನ ಸೋಲಿಸಿ ಮನೆಗೆ ಕಳಿಸ್ತೀವಿ. ನಮ್ಮ ತಾಕತ್ತು ಬರೀ ಉತ್ತರ ಪ್ರದೇಶ್, ಬಿಹಾರ್, ಮಧ್ಯಪ್ರದೇಶ್, ಮಹಾರಾಷ್ಟ್ರ, ಕರ್ನಾಟಕ, ತಮಿಳುನಾಡು, ತೆಲಂಗಾಣ, ಆಂಧ್ರ ಪ್ರದೇಶ್, ಕೇರಳ, ಎಲ್ಲೆಲ್ಲಿ ನೀರಿದೆಯೋ ಅಲ್ಲೆಲ್ಲ ನಾವು ಬೆಸ್ತ ಸಮುದಾಯ ಇದ್ದೀವಿ. ಅವ್ರಿಗೆಲ್ಲರಿಗೂ ನಮ್ಮ ಮುಖೇಶ್ ಸೈನಿ ಅವರು ರಾಜಕೀಯವಾಗಿ, ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ ಅವ್ರಿಗೆ ಅಧಿಕಾರ ಸಿಗಲಿ. ಅಧಿಕಾರ ಸಿಕ್ಕಾಗ ಆರ್ಥಿಕವಾಗಿ ಎಲ್ಲರೂ ಮುಂದೆ ಬರ್ತಾರೆ, ನಮ್ಮ ಸಮಾಜ ಒಳ್ಳೇದಾಗಲಿ ಅಂತೇಳಿ ಈ VIP ಪಾರ್ಟಿನ ನಾವು ಸ್ಥಾಪನೆ ಮಾಡಿದ್ದೀವಿ. ಆದರೆ ಇವತ್ತು ಅವ್ರನ್ನೇ ನೀವು ಅರೆಸ್ಟ್ ಮಾಡಿದ್ದೀರ. ಮುಂದಿನ ದಿನಗಳಲ್ಲಿ ಈ ರೀತಿ ತಪ್ಪೇನಾದರೂ ಆದರೆ ಈ VIP ಪಕ್ಷದಿಂದ ಇಡೀ ದೇಶಾದ್ಯಂತ ಜಂತರ್ ಮಂತರಲ್ಲೂ ಬಂದು ದೆಹಲಿನಲ್ಲಿ ನಾವು ಹೋರಾಟ ಮಾಡಬೇಕಾಗ್ತದೆ. ಈ ದೇಶಾದ್ಯಂತ ನಾವೆಲ್ಲ ಎದ್ದು ನಿಂತರೆ ಈ ಸರ್ಕಾರ ಬೀಳೋದ್ರಲ್ಲೂ ಅನುಮಾನ ಇಲ್ಲ. ಹಾಗಾಗಿ ದಯವಿಟ್ಟು ನೀವು ಈ ಒಂದು ವಿಚಾರವಾಗಿ ಕ್ಷಮೆ ಕೇಳಬೇಕು, ಉನ್ನತ ತನಿಖೆಗೆ ಆದೇಶ ಮಾಡಬೇಕು ಅಂತೇಳಿ ನಮ್ಮ ಆಗ್ರಹಿಸ್ತಾ ಇದ್ದೀವಿ.